ಇವತ್ತು ಏನು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದಂಥ ಸುಧಾಕರ್ ಬಂದಿರತಕ್ಕಂಥ ಆರೋಪ ವಿಚಾರವಾಗಿ ಯನ್ಮನ ತಾಲೂಕು ವತಿಯಿಂದ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿ ಇರ್ತಕ್ಕಂಥ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ನಗರಸಭಾ ಸದಸ್ಯರು, ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರಿಗೂ ಕೂಡ ನಾನು ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ಕೂಡ ನಾನು ಪ್ರೀತಿಯಿಂದ ತಮ್ಮೆಲ್ಲರೂ ಕೂಡ ಸ್ವಾಗತ ತಿಳಿಸ್ತೀನಿ. ನಿನ್ನೆ ಏನು ಸುಮಾರು 3-4 ದಿನಗಳಿಂದ ಇಡೀ ರಾಜ್ಯದಲ್ಲೇ ಎಲ್ಲೂ ಕೂಡ ಯಾರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಯಾವ ರಾಜಕಾರಣಿ ಮೇಲೂ ಕೂಡ ಅಪಾನ್ಯ ಬಂದಿಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಬಿಟ್ಟರೆ ಬಿಜೆಪಿ ಮಾತ್ರ ಅಷ್ಟು ಅಂತಕ್ಕಂಥದ್ರಲ್ಲಿ ಕಾಂಗ್ರೆಸ್ನವರಿಗೆ ಬಿಂಬಿಸಲ್ಪಟ್ಟವ್ರೆ, ಅದ್ರ ವಿರುದ್ಧ ಮಾತಾಡಬೇಕಾಗ್ತದೆ. ಇವತ್ತೇನು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಸರ್ಕಾರದ ಬಚ್ಚಿನ ಮನೆ ಆಗೈತೆ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಯಾರೋ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂದ ಮೇಲೆ ಅದು ಸರಿನಾ ತಪ್ಪ ಏನ್ ಮಾಡೋರು ಅಂತಕ್ಕಂಥದ್ದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಲೋಕಸಭಾ ಸಂಸದರ ಮೇಲೆ ಏಕಾಏಕಿ ಅವರೆಲ್ಲೂ ಕೂಡ ಯಾವ ಡೆತ್ ನೋಟಲ್ಲಾಗಲಿ ನಾಗೇಶ್ ಮತ್ತೆ ಮಂಜುನಾಥ್ ಜೊತೆ ಅವನು ಏನು ಬಾಬು ಅಂತಕ್ಕಂಥ ಒಬ್ಬ ವ್ಯಕ್ತಿ ಸತ್ತಿರ್ತಕ್ಕಂಥವನು ಎಲ್ಲೇ ಮಾತಾಡ್ಬೇಕಾದ್ರೂ ಕೂಡ ನಾಗೇಶ್ 1000 ಹೇಳ್ತಾನೆ, ಮಂಜುನಾಥ್ ಕೂಡ 1000 ಹೇಳ್ತಾನೆ. ನನಗೆ ರಾಜ್ಯದ ಮುಖ್ಯಮಂತ್ರಿಗಳು ಗೊತ್ತು, ರಾಜ್ಯದ ಮಂತ್ರಿಗಳು ಗೊತ್ತು, ನನಗೆ ಪ್ರಧಾನಮಂತ್ರಿಗಳು ಗೊತ್ತು ಅಂತ 1000 ಹೇಳ್ಬೇಕಾದ್ರೆ ನಂಬಿರ್ತಕ್ಕಂಥವ್ನು ಹೆಂಗಿರ್ಬೇಕು? ಅವನು ನಾನಾಗಲೇ ಮುಖ್ಯಮಂತ್ರಿ ಹೆಸರು ಹೇಳ್ತೀನಿ, ಯಾರು ಬಂದು ಕಾಸು ಕೊಡ್ಲಿ, ನಾನು ಸಚಿವರ ಹೆಸರು ಹೇಳ್ತೀನಿ, ನನಗೆ ಯಾರು ಬಂದು ಕಮಿಟೆಂಟ್ ಆಗಲಿ ನೋಡಾಗಲ್ಲ. ಸಂಸದರ ಹೆಸರು ಹೇಳ್ಬಿಟ್ಟಂತೆ, ಇವನು ತರಡಾಗಿ ಇನ್ನೊಬ್ಬಕ್ಕೆ ದುಡ್ಡು ಕೊಟ್ಬಿಟ್ಟಂತೆ. ಎಷ್ಟು ಮಟ್ಟು ಸರಿ ಇದು? ಡೆತ್ ಟೋಟಲ್ ಅಂತ ಎಲ್ಲೂ ಕೂಡ ಒಂದ್ ಕಡೆ ಬರೀತಾನೆ ಚಿಕ್ಕಬಳ್ಳಾಪುರ ಕ್ಷೇತ್ರದ MLA ಅಂತ ಬರೀತಾನೆ, ಇನ್ನೊಂದ್ ಕಡೆ ಬರೀತಾನೆ ಲೋಕಸಭಾ ಸಂಸದ ಮಾಜಿ ಶಾಸಕರು ಅಲ್ಲ ಮಾಜಿ ಸಚಿವರು, ಮಾಜಿ ಆರೋಗ್ಯ ಸಚಿವರು ಅಂತೇಳಿ. ಯಾಕೆ ಈಗಿರ್ತಕ್ಕಂಥ ಚಿಂತಾಮಣಿಲೂ ಕೂಡ ಸುಧಾಕರ್ ಅಂತ ಹೆಸರಿಟ್ಕೊಳ್ಳೋರಲ್ಲ, ಯಾಕೆ ಅವರೇ ಆಗಿರ್ಬಾರ್ದು? ಈ ಸುಧಾಕರ್ ಅಂತ ಹೆಂಗ್ ಹೇಳ್ತೀರಿ ನೀವು? ನಿಮ್ಮ ಸಚಿವರು ಇರ್ತಕ್ಕಂಥವ್ರು ಕಾಂಗ್ರೆಸ್ ಸರ್ಕಾರದ ಸಚಿವರು ಹತ್ರಕ್ಕೆ ಹೋಗಿ ಕೆಲಸ ಕೊಡಿಸಿ ಅಂತೇಳಿ ನಮ್ಮ ಸಂಸದರು, ನಮ್ಮ ಲೋಕಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷ ಇರ್ತಕ್ಕಂಥ ರಾಜ್ಯ ಸರ್ಕಾರದಲ್ಲಿ ಹೆಂಗೆ ಕೆಲಸ ಕೊಡಿಸ್ತೀವಿ ಅಂತ ಆಶ್ವಾಸನೆ ಕೊಡ್ತಾರೆ. ಪೊಲೀಸ್ ಇಲಾಖೆ ಕಾನೂನು ಇರ್ತಕ್ಕಂಥ ಬಡವನಾಗ್ಲಿ, ಬಲಿಗನಾಗ್ಲಿ, ಶ್ರೀಮಂತನಾಗ್ಲಿ, ರಾಜಕಾರಣಿ ಆಗ್ಲಿ, ಯಾರೇ ಆಗಿರ್ಲಿ ಸತ್ಯಾಸತ್ಯತೆಯನ್ನು ಬೆಳಕಿ ತರಬೇಕು ಅಂತಕ್ಕಂಥದ್ದೇ ನಮ್ಮ ಈ ಪತ್ರಿಕಾಗೋಷ್ಠಿ ಉದ್ದೇಶ. ಯಾರಪ್ಪ ಆತ ಸತ್ತ ತಕ್ಷಣ ಒಂದು ದಿವಸ ಬಿಫೋರ್ ಒಂದೇ ಚಿಕ್ಕಬಳ್ಳಾಪುರ ಇರ್ತಕ್ಕಂಥ ಎಲ್ಲ ವಾಟ್ಸಾಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಆತ ಡೆತ್ ನೋಟ್ ಹೊರದಾಡ್ಬೇಕಾದ್ರೆ ಅಲ್ಲಿರ್ತಕ್ಕಂಥ SP ಸಾಹೇಬ್ರು ಏನ್ ಮಾಡ್ತಾ ಇದ್ರು, ಇನ್ಸ್ಪೆಕ್ಟರ್ಗಳು ಏನ್ ಮಾಡ್ತಾ ಇದ್ರು, ಯಾರು ಬೇಡ ಆಯ್ತು ಅವ್ರು ಯಾರು ಬೇಡ ಇರ್ಲಿ, ಅವ್ರಿಗೇನೋ ಗೊತ್ತಿಲ್ಲ ನಡೆದೈತೆ. ಅವ್ರ ಕುಟುಂಬದವ್ರು ಏನ್ ಮಾಡ್ತಾ ಇದ್ರು, ಒಬ್ಬ ಮನೆ ಮಗ ಸಾಯ್ತಾನೆ ಅಂತಕ್ಕಂಥ ಡೆತ್ ನೋಟ್ ಬರೋದು ಕೂಡ ನೀವು ಅವನ್ನ ತಡೆಯಂತ ಪ್ರಯತ್ನ ಮಾಡ್ಲಿಲ್ಲ ಅಂತಂದ್ರೆ ಇದರಿಂದ ಯಾರ ಕೈವಾಡ ಐತೆ? ನಾನು ಎಲ್ಲಿ ನೋವಾಗ್ತಾ ಇರ್ತಕ್ಕಂಥದ್ದು ಅಂದ್ರೆ ಲೋಕಸಭಾ ಸಂಸದರ ಮೇಲೆ ಎಷ್ಟೊಂದು ಗಂಭೀರವಾದ ಆರೋಪ ಬಂದ್ಮೇಲೆ ಈ ರಾಜ್ಯದಲ್ಲಿರ್ತಕ್ಕಂಥ 136 ಕಾಂಗ್ರೆಸ್ ಕ್ಷೇತ್ರದ MLAಗಳು ಇಂಥ ಸಮಸ್ಯೆಗಳನ್ನ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಕಾರ್ಯಕರ್ತರುಗಳು 1000 ಎದುರಿಸ್ತಾವ್ರೆ. ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಕೊಟ್ಟಿದ್ದ ಮರುಕ್ಷಣವೇ ಕಾರ್ಯಕರ್ತರ ಮೇಲೆ FIR ಆಗ್ತಾ ಐತೆ. ಸಂಸದರನ್ನೇ ಬಿಟ್ಟಿಲ್ಲ ಅಂದಮೇಲೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು NDA ಕಾರ್ಯಕರ್ತರನ್ನ ಯಾವ ರೀತಿ ಎದುರಿಸ್ತಾ ಇದ್ರ ನೀವು ಅಂತಕ್ಕಂಥ ನಾವು ಕೇಳಬೇಕಾಗ್ತದೆ. ನಾವು ಕಾನೂನು ಯುದ್ಧ ಮಾತಾಡ್ತಾ ಇಲ್ಲ ಇಲ್ಲಿ. ನಮ್ಮ ಸಂಸದರಿಗೂ ಅವ್ರಿಗೇನಾದ್ರು ಕೂಡ ಕಮಿಟ್ಮೆಂಟ್ ಲಿಂಕ್ ಇತ್ತು, ನಂಗೆ FIR ಅಲ್ಲಿ ಅರೆಸ್ಟ್ ಮಾಡಿ ಬೇಡ ಅನ್ನಕ್ಕೆ ಹೋಗಲ್ಲ. ಸಂಸದರು ಅಂತ ಹೆಸರು ಹೇಳ್ತಿದ್ದಂಗೆ ಅವ್ರ ಮೇಲೆ ಏಕಾಏಕಿ FIR ಮಾಡ್ತೀರಾ ಅಂದ್ರೆ ಆ ಕಂಪ್ಲೇಂಟ್ ಅಲ್ಲೂ ಕೂಡ ಒಂದು ಯೋಚನೆ ಮಾಡ್ಬೇಕಾಗ್ತದೆ. ಎಲ್ಲೂ ಕೂಡ ಸುಧಾಕರ್ ಹೆಸರನ್ನ ಫಸ್ಟ್ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ. ಡೆತ್ ನೋಟ್ ಅಲ್ಲೂ ಕೂಡ ಸುಧಾಕರ್ ಹೆಸರು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಲ್ಲ. A1 ಬಂದು ಮಂಜುನಾಥ್ ಇರ್ತಾನೆ, A2 ಬಂದು ನಾಗೇಶ್ ಇರ್ತಾನೆ. ನೀವು ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ಕೊಡ್ಬೇಕಾದ್ರೆ A1 ಎಂಟ್ರಿ ಮಾಡ್ತೀರಿ ಸಂಸದರ ಮೇಲೆ, ಲೋಕಸಭಾ ಸಂಸದರ ಮೇಲೆ A1 ಯಾವ ಮಾನದಂಡದ ಮೇಲೆ ಅವ್ರ ಮೇಲೆ A1 ಮಾಡಿದ್ರಿ? ಎಲ್ಲಿ ಕಂಪ್ಲೇಂಟ್ ಅಲ್ಲಿ ನಿಮಗೆ ಸುಧಾಕರ್ ನೇರ ಇಂಟರ್ಫಿಯರ್ ಆಗೋರೆ ಅಂತ ಹೇಳಿ ಅವ್ರ ಹೆಂಡತಿ ಶಿಲ್ಪಾ ಅಂತಕ್ಕಂಥ ಒಬ್ಬ ಮಹಿಳೆ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಎಲ್ಲಿ ಸಂಸದರ ಹೆಸರನ್ನ ಉಲ್ಲೇಖ ಮಾಡಿದ್ದ ಅಮ್ಮ? ಅವ್ರ ಮಾಧ್ಯಮದಲ್ಲಿ ಹೇಳ್ಬೇಕಾದ್ರೆ ಅಪ್ಪ ಇನ್ನೂ ಕೂಡ ಹಾಸ್ಪಿಟಲ್ ಇದ್ದ, ಅವ್ರ ಕುಟುಂಬದವ್ರು ಬಂದು ಮಾಧ್ಯಮಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಸುಧಾಕರ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ, ಸುಧಾಕರ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ. ನೀವೆಲ್ಲ ಪ್ರಚೋದನೆ ಕೊಟ್ಟು ನಾನು ಒಂದು ಕೇಳಲಿಕ್ಕೆ ಬಯಸ್ತೀನಿ, ಲೋಕಸಭಾ ಸಂಸದರ ಮೇಲೆ FIR ಆಗ್ಬೇಕಾದ್ರೆ ರಾಜ್ಯದ ಮಂತ್ರಿಗಳಿಗಾಗ್ಲಿ, ರಾಜ್ಯದ ಮುಖ್ಯಮಂತ್ರಿಗಾಗ್ಲಿ, ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರಾದ ಪ್ರದೀಶ್ ಅವ್ರಿಗೆ ಗೊತ್ತಿಲ್ವಾ? ಒಬ್ಬ ಸಂಸದರ ಮೇಲೆ ನೀವು FIR ಆಗ್ಬೇಕಾದ್ರೆ ಹಾಗಾದ್ರೆ ಸಿದ್ದರಾಮಯ್ಯ ಹೇಳ್ಬೇಕಾಗಿತ್ತು, ತನಿಖೆ ಮಾಡಿ, ಇಲ್ಲಿ ಪಾರ್ಟಿ ಬೇಡ, ಒಬ್ಬ ಸಂಸದರವರೇ, ಒಬ್ಬ ಸಂಸದರು 15 ಲಕ್ಷಕ್ಕೆ 5 ಲಕ್ಷಕ್ಕೂ ಕೈಯೊಟ್ಟಂತದ್ಕೆ ಅಂತ ಹೀನಾಸ್ಥಿತಿ ಅದು ಸುಧಾಕರ್ಗೆ ಬಂದೈತೆ ಅಂತ ಹೇಳಿ ಹೆಂಗ್ ಅವಲೋಕನ ಮಾಡ್ತೀರಿ ನೀವು?
ನಿಮ್ಗೆ ಯಾವ್ದು ಸಿಗ್ಲಿಲ್ಲ ಅವ್ರ ಮೇಲೆ ಆರೋಪ ಮಾಡ್ಲಿಕ್ಕೆ? ಏನೋ ಕೋವಿಡ್ ನೋಡಿದವ್ರೆ ಅಂತ ಹೇಳಿದ್ರಿ, ಮುಚ್ಚೋಯ್ತದು, ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಯಾವುದೂ ಸಿಗ್ದಲೇ ಇರೋದಕ್ಕೆ ಇಡೀ ಎಲ್ಲಾ ಕ್ಷೇತ್ರಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಸಂಸದರ ಮೇಲೆ ಈ ರೀತಿಯಾದ ಗೌರವದ ಅಪಾದನೆ ಮಾಡಿ ನಿಮ್ಮ ಬೇಳೆ ಬೇಯಿಸ್ಕೊಳ್ಳಿರ್ತಕ್ಕಂಥ ನಾಲ್ಕು ಪ್ರದೀಪೀಶ್ವರನ್ನ ನಾನು ಪ್ರಶ್ನೆ ಮಾಡ್ಬೇಕಾಗ್ತದೆ. ಇನ್ ಎಷ್ಟು ದಿನ MLA ಆಗಿರ್ತೀಯಪ್ಪ ನೀನು? ಕೆಲಸದ ಕಡೆ ಗಮನ ಕೊಡುವಂತ ಕೆಲಸ ಮಾಡು. ಏನ್ ಈ ದೇಶದಲ್ಲಿ ಎಂತೆಂತವರೋ ಇಲ್ಲ, ಸುಮಾರು ಜನ ಪ್ರಧಾನಮಂತ್ರಿಗಳಾದ್ರು, ಸುಮಾರು ಜನ ಮುಖ್ಯಮಂತ್ರಿಗಳಾದ್ರು, ಅವರೆಲ್ಲ ಮನೆ ಸೇರೋರು. ಇವತ್ತು ನೀನೆಲ್ಲ ಹೊಸದಾಗಿ MLA ಆಗಿ ಆ ಎಮ್ಮ ಬರೆಯೋದೊಂದು ಕಂಪ್ಲೇಂಟು, ನೀನ್ ತಾಣ ಇನ್ನೊಂದು ಕಂಪ್ಲೇಂಟ್ ಅಲ್ಲಿ FIR ಬರ್ದಿದ್ದೀರಿ. MLA ಸುಧಾಕರ್ ಅಂತೇಳಿ. MLA ಸುಧಾಕರ್ ಯಾರು? ನಿಮ್ಮ ಚಿಂತಾಮಣಿ ಸುಧಾಕರ್ ಇದಕ್ಕೆಲ್ಲ ಕಾರಣಕರ್ತ, ನಮ್ ಸುಧಾಕರ್ ಅಲ್ಲ. ನಾನು ಆಪಾದನೆ ಮಾಡ್ತಾ ಇದ್ದೀನಿ ಇದನ್ನ. ನಿಮ್ಮ ಚಿಂತಾಮಣಿ ಸುಧಾಕರ್ ಅವ್ರು ಯಾವ್ದು ಸೂಸೈಡ್ ಮಾಡ್ಲೇಬೇಕಾದ್ರೆ ನಿಮ್ಮ ಸಚಿವರು ನೀವೇ FIR ಕಾಪಿ ಮಾಡಿದಿರಿ. MLA ಸುಧಾಕರ್ ಇದ್ದ ಕಾರಣ ಅಂತೇಳಿ. MLA ಸುಧಾಕರ್ ಯಾರು? ನಮ್ಮ ಸಂಸದರಪ್ಪ, ನಮ್ಮ MLA ಅಲ್ಲ. ನೀವು ತನ್ನ ಅಧಿಕಾರದ ಬಚ್ಚಲನ್ನ ಯೂಸ್ ಮಾಡ್ಕೊಂಡು, ಅಧಿಕಾರದ ದಬ್ಬಾಳಿಕೆಯನ್ನು ಯೂಸ್ ಮಾಡ್ಕೊಂಡು ನಮ್ಮ ಸಂಸದರ ಮೇಲೆ ಈ ತರ ಆಪಾದನೆ ಮಾಡಿ ಕುಗ್ಗಿಸ್ತೀವಿ ಅಂತಕ್ಕಂಥದ್ದು ನೀವಿದ್ರೆ ನಿಮ್ಮ ಹೇಳಿತನ ಇದು. ನಾನಾಗಾದ್ರೆ ಎಲ್ಲೋ ಒಂದ್ ಕಡೆ ಯಾರೋ ಸಾಯ್ತಾರೆ, ನಾನು ಈ ರಾಜ್ಯದ ಮುಖ್ಯಮಂತ್ರಿನ ಕಾರಣ ಅಂತ ಬದಿಸ್ತಾ ಇದ್ದೀನಿ, ಮುಖ್ಯಮಂತ್ರಿ ಅರೆಸ್ಟ್ ಮಾಡ್ತೀರಾ ನೀವಾಗಾದ್ರೆ? ಯಾರು ಇದು? ನಾವು ಇದರ ಪ್ರಚೋದನೆ ಕೊಟ್ಟು ಇನ್ನೊಬ್ಬರಿಗೆ ಸಪೋರ್ಟ್ ಕೊಟ್ಟು ಸಾಯಿಸ್ದಂಗ ಆಗ್ತದೆ. ಇವತ್ತು ನೀವೆಲ್ಲ ಸೇರ್ಕೊಂಡ ಎಮ್ಮನಿಗೆ ಪ್ರಚೋದನೆ ತುಂಬಿ ನೀವು ಸುಧಾಕರ್ ಮೇಲೆ ಬರೀ, ಸಂಸದರ ಮೇಲೆ ಬರೀ ಅಂತ ಬರೆಸ್ತೀರಾ. ರಾಜ್ಯದ ಸ್ಥಿತಿ ಯಾವ ರೀತಿ ಹೋಗ್ತದೆ? ನಾಳೆ ಯಾರು ಇನ್ನೊಬ್ಬ ಸಾಯ್ತಾನೆ, ಅವನು ಬರ್ದಿಕ್ತಾನೆ, ಈ ಕ್ಷೇತ್ರದ MLA ಬರ್ದಿದ್ದೀನಿ, ಈ ರಾಜ್ಯದ ಮುಖ್ಯಮಂತ್ರಿ ಮೇಲೆ ಬರೀತಾನೆ, ಏನ್ ಮಾಡ್ತೀರಿ ಇವಾಗ? ಆದ ಕಾರಣ ನಾನು ಕೇಳೋದಿಷ್ಟೇ, ಸತ್ಯಾಸತ್ಯತನ್ನ ಬೆಳಕಿತ್ತರಂತ ಪ್ರಯತ್ನ ಮಾಡಿ. ಯಾರೋ ತೇಜೋವಧೆ ಮಾಡೋದಲ್ಲ. ಅವನೆಲ್ಲೂ ಡೆತ್ ನೋಟ್ ಅಲ್ಲಿ ಬರಿಬೇಕಾದ್ರೆ ಪ್ರತಿ ಪದನು ಕೂಡ ಓದ್ ನೋಡಿ. ರಾಜ್ಯ ಅವರು ಆ ಕ್ಷೇತ್ರ ಮುಖ್ಯಮಂತ್ರಿಗಳು ತಗೊಂಡು ನೋಡ್ಲಿ ಅದನ್ನ. ಡೆತ್ ನೋಟ್ ಅಲ್ಲಿ ನೇರ ನಮ್ಮ ಸಂಸದರು ಸುಧಾಕರ್ ದುರ್ತಾಮ್ಮ ಅಂತ ಹೇಳವ್ರೆ. ಈ ನಾಗೇಶ್ಗೂ ಅವನು ನಂಬರ್ ಚೆಕ್ ಮಾಡ್ಲಿ, ಮಂಜುನಾಥ್ ನಾಗೇಶ್ ಚೆಕ್ ಮಾಡ್ಲಿ, ಟ್ರಾನ್ಸಾಕ್ಷನ್ ಯಾರ್ಯಾರ ಮೇಲೆ ಆಗತ್ತೆ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಲಿ. ಏನು ಇಲ್ದಂಗೆ ಸುಧಾಕರ್ ಯಾರು ಸಿಗ್ಲಿಲ್ಲ ಅಂತ 15 ಲಕ್ಷ 20 ಲಕ್ಷ ಕೊಡಿತಾರೆ ದುಡ್ಡು ಸುಧಾಕರ್ ಅಂತೇಳಿ ನೀವು ಆಪಾದನೆ ಮಾಡ್ತಿರಲ್ಲ, ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ಇಂಥ ದೊಡ್ಡ ಬೆದರಿಕೆಗಳಿಗೆ, ನಿಮ್ಮ FIRಗಳಿಗೆ ಎದರತಕ್ಕಂಥವರೆಲ್ಲ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಕಾರ್ಯಕರ್ತರು. ನಮ್ಮ ಸಂಸದರ ಮೇಲೆ ಮಾಡಿದಿರಿ, ಅತಿ ಶೀಘ್ರವಾಗಿ ಅವರು ಇದು ಸುಳ್ಳು ಅಂತಕ್ಕಂಥದ್ದನ್ನ ಕಾನೂನು ಮುಖಾಂತರ ಹೊರತರ್ತಾರೆ. ಅವತ್ತು ನಿಮ್ಮ ವಿರುದ್ಧ ನಾವೇನ್ ಮಾತಾಡಬೇಕು ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಹೋರಾಟ ಮಾಡಂತ ಪ್ರಯತ್ನ ಮಾಡ್ತೀವಿ ನಾವು. ನಮ್ಮ ತಾಲೂಕಿಂದನೂ ಕೂಡ ಚಿಕ್ಕಬಳ್ಳಾಪುರ ಬರ್ತೀವಿ, ಅಲ್ಲಿರ್ತಕ್ಕಂಥ ಶಾಸಕರ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೀರಿ. ಏನ್ ನಿದ್ದೆ ಮಾಡಿ ಕಾಣಲ್ಲ ಭವಿಷ್ಯ ನೀನು? ಯಾವ್ದು ಸಿಗ್ಲಿವಲ್ಲಪ್ಪ ನಿನಗೆ, ಖಾಲಿ ಭಾಷಣ ಮಾಡ್ಲಿಕ್ಕೆ. ಇದು ಸಿಕ್ತು ಬಾಬಾ, ಪುಕ್ಷಣೆ ಸಿಕ್ತಲ್ಲ ನಮ್ಮ ಸಂಸದರ ವಿರುದ್ಧವಾಗಿ. ನೆನ್ನೆ ಮನೆ ಬಹಳ ಖುಷಿಯಾಗಿದ್ಯಾ? ಅತಿ ಶೀಘ್ರವಾಗಿ ಕಾನೂನು ಮುಖಾಂತರ ಹೋರಾಟ ಮಾಡಿ ನಿನಗೆ ಚಿಮಾರಿ ಹಾಕಂತ ಕೆಲಸ ಖಂಡಿತವಾಗ್ಲೂ ಕೂಡ ನಾವು ಕಾರ್ಯಕರ್ತರು ಮಾಡ್ತೀವಿ. ನಾನು ಪೊಲೀಸ್ ಇಲಾಖೆಯಲ್ಲಿ ಕೇಳಲಿಕ್ಕೆ ಬಯಸ್ತೀನಿ, ಕಾಂಗ್ರೆಸ್ ಸರ್ಕಾರ ನಿಮ್ಗೇನಲ್ಲ, ಕಾಂಗ್ರೆಸ್ ಸರ್ಕಾರ ಶಾಶ್ವತವಾಗಿ ರಾಜ್ಯದಲ್ಲಿ ಇರ್ಲಿಕ್ಕೆ ಹೋಗಲ್ಲ. 2028ಕ್ಕೆ ಕಾಂಗ್ರೆಸ್ ಸರ್ಕಾರ ಎಲ್ಲೈತೆ ಅಂತಕ್ಕಂಥ ಹುಡುಕ್ಬೇಕಾಗ್ತದೆ. ಯಾಕೆ ಅಂತ ಕೇಳಿ, ಈ ತರ ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆಯಿಂದ ಜನರೇ ಬುದ್ಧಿ ಕಲಿಸಿದ ಟೈಮ್ ಹತ್ರದಲ್ಲಿ ಬರ್ತದೆ. ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ಇದೇ ಪ್ರಿಯಾಂಕ ಖರ್ಗೆ ವಿರುದ್ಧವಾಗಿ ಕೆಲವು ದಿನಗಳಿಂದ ಹೇಳೋದು ಆಪಾದನೆ ಬಂತು. ಏನು ಇಮ್ಮಿಡಿಯೇಟ್ಲಿ ಕ್ಲೋಸ್ ಅದು. ಪ್ರಿಯಾಂಕ ಖರ್ಗೆ ಹೆಸರು ಬಂದಿದ್ದಾಗ ಯಾಕೆ ರಾಜ್ಯದ ರಾಷ್ಟ್ರಾಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಗ ಅಲ್ವಾ, ಪಾಪ ಯಾರು ಮಾತಾಡ್ಲಿಕ್ಕೆ ಆಗಲ್ಲ. ನಮ್ಮ ಸಂಸದರು ಮಾತ್ರ ಬರೇ ಲೋಕಸಭಾ ಸದಸ್ಯರಲ್ವಾ ಮಾತಾಡ್ತೀರಿ. ಪಂದಣ್ಣವ್ರ ಬಗ್ಗೆ ಅಪಾದನೆ ಬಂತು, ಎಷ್ಟೊಂದು ಮೇಲೆ FIR ಹಾಕಿದ್ರಿ. ಇವೆಲ್ಲ ಹೇಳ್ತಾ ಹೋದ್ರೆ ಬರೀ ಅದೊಂದಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ 136 ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಎಲ್ಲೆಲ್ಲವ್ರೆ ಅಲ್ಲೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಇಲಾಖೆನ ತನ್ನ ಬಚ್ಚಿನ ಮನೆ ಮಾಡ್ಕೊಂಡು ಕೆಲಸ ಮಾಡಿಸ್ತವ್ರೆ. ಇವತ್ತು ನಮ್ಮ ತಾಲೂಕಲ್ಲಿ ಕಡಿಮೆ ಇಲ್ಲ. ಯಾರಾದ್ರೂ ಕಾಂಗ್ರೆಸ್ನವ್ರು ಹೋಗಿ ನಮ್ಮ BJP JDS ಕಾರ್ಯಕರ್ತರ ಮೇಲೆ ಸಣ್ಣದೊಂದು ಕಂಪ್ಲೇಂಟ್ ಕೊಟ್ಟರು ಸಾಕು, ಏನ್ ಪೊಲೀಸ್ನವ್ರಿಗೆ ರೋಮಾಂಚನವಾಗ್ಬಿಡ್ತದೆ, ಇಮಿಡಿಯೇಟ್ಲಿ ಕೇಸ್ ಆಗತ್ತೆ ಕೆಲಸ ಮಾಡ್ತವ್ರೆ. ಇಂಥವೆಲ್ಲ ಮಾಡೋದ್ರಿಂದ ನೀವೇನು ಸಾಧ್ಯ ಮಾಡ್ಲಿಕ್ಕೆ ಆಗಲ್ಲ. ಇಂಥವು ನಾವು ಎದುರ್ಕೊಳ್ಳೋಂಥ ಅವಶ್ಯಕತೆ ಕೂಡ ಇಲ್ಲ. ನಾನು ಕೇಳೋದಿಷ್ಟೇ, FIR ಕಾಫಿಲಾಗ್ಲಿ, ಆ ಕಂಪ್ಲೇಂಟ್ ಕೊಟ್ಟಿರೋ ಕಾಫಿಲಾಗ್ಲಿ, ಡೆತ್ ನೋಟ್ ಅಲ್ಲಾಗ್ಲಿ, ಎಲ್ಲೂ ಕೂಡ ಮಾನ್ಯ ಸುಧಾಕರ್ ವಿಚಾರವಾಗಿ ಎಲ್ಲೂ ಕೂಡ ಉಲ್ಲೇಖ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾವ ನೈತಿಕತೆ ಮೇಲೆ ನೀವು ಅವ್ರನ್ನ ಏವನ್ ಮಾಡಿದ್ರಿ? ರಾಜ್ಯಕ್ಕೆ, ರಾಜ್ಯದ ಜನತೆಗೆ ಈ ಒಂದು ಸತ್ಯಾಂಶ ತಿಳಿಸಂತ ಪ್ರಯತ್ನ ರಾಜ್ಯದ ಮುಖ್ಯಮಂತ್ರಿಗಳೇ ಮಾಡಬೇಕು, ರಾಜ್ಯದ ಮುಖ್ಯಮಂತ್ರಿಗಳೇ ಮಾಡಬೇಕು. ಯಾವ ನೈತಿಕತೆ ಮೇಲೆ ನಮ್ಮ ಸಂಸದರ ಮೇಲೆ ನೀವು ಏವನ್ ಮಾಡಿದ್ರಿ?
ಯಾವ ನೈತಿಕತೆ ಮೇಲೆ ಮಾಡಿದ್ರೆ ಎಲ್ಲೈತೆ, ಯಾವ ಮಾನದಂಡದ ಮೇಲೆ ಎಲ್ಲೈತೆ ಅದು ತೋರಿಸ್ಬೇಕು. ಇವತ್ತು ಈ 3 ಕಾಪಿನೂ ಕೂಡ ಯಾವ ಪೇಪರ್ ಅಲ್ಲಿ ಸಂಸದ ಸುಧಾಕರ್ ನೇರ ಹೊಡೆಯವರು ಅಂತಕ್ಕಂಥ ಮಾತನ್ನ ಹೇಳಿ ಹೋಗ್ತೀರಿ ನೀವು. ಸಂಸದರ ಹೆಸರ ಯಾರು ಉಲ್ಲೇಖ ಮಾಡಾರೆ? A1 ಬಂದು ಮಂಜುನಾಥ್, A2 ಬಂದು ನಾಗೇಶು, ಅವನ ಮೊಬೈಲ್ ನಂಬರ್ ಸಮೇತ ಐತಲ್ಲಿ. ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಸಂಸದರನ್ನ ಹೆಸರು ಕೆಡಿಸಲಿಕ್ಕೋಸ್ಕರ A1 ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ, ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೀನಿ. ನಮ್ಮ ಸಂಸದರನ್ನ ಯಾವುದೇ ಕಾರಣ ಕೂಡ ನೀವು ಅಲ್ಲಾಡಿಸಕ್ಕಾಗಲ್ಲ. ಏನ್ ಅವ್ರನ್ನ A1 ಮಾಡಿದ ತಕ್ಷಣ ಏನು ಪ್ರದೀಪ್ ಈಶ್ವರ್ ಏನು ರಾಜ್ಯದ ಮುಖ್ಯಮಂತ್ರಿ ಆಗಕ್ಕಾಗಲ್ಲ. ನೆಕ್ಸ್ಟ್ ನೀನು ಯೋಗ್ಯ ಇದ್ರೆ ಜಿಲ್ಲಾ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನೀನು 50,000 ಲೀಡಿಗೆ ಸೋಲ್ತೀಯ. ನೀನು ಮಾನವೀಯತೆ ಮನುಷ್ಯತ್ವಕ್ಕೆ ನ್ಯಾಯಕ್ಕಂತ ಒಬ್ಬ ಶಾಸಕರು ನೀವು. ನಿಮ್ಗೆ ಇಂಥವೆಲ್ಲ ಯೂಸ್ ಮಾಡ್ಕೊಂಡು ಬೆಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ. ಅದನ್ನ ಬಿಡಿ. ತಾಲೂಕಿನ ಜನತೆಯ ಅಭಿವೃದ್ಧಿ ಮಾಡಂತ ಕೆಲಸ ನೀವು ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಹೋಗ್ತೀನಿ. ನನ್ನ ಹತ್ರ ಡೆತ್ ನೋಟ್ ಸಮೇತ FIR ಕಾಪಿ, ಡೆತ್ ನೋಟ್ ಕಂಪ್ಲೇಂಟ್ ಕಾಪಿ ಎಲ್ಲರೂ ಕೂಡ ಐತೆ. ಎಲ್ಲೂ ಕೂಡ ಮನೆ ಕುಟುಂಬ ಆಗ್ಲಿ, ಅವರಾಗ್ಲಿ, ಅವ್ರ ಸ್ನೇಹಿತರಾಗ್ಲಿ ಎಲ್ಲೂ ಕೂಡ ಸಂಸದ ಹೆಸರು ಬರಲಿಲ್ಲ. ಯಾರಿರ್ತಕ್ಕಂಥ ನ್ಯಾಯಾಲಯ ಇನ್ಸ್ಪೆಕ್ಟರ್ ನಮ್ಮ ಸಂಸದರ ಮೇಲೆ A1 ಮಾಡಂತ ಕೆಲಸ ಮಾಡ್ತಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತೀರಿ ನೀವೀಗ? ಯಾವ ಗೃಹ ಮಂತ್ರಿಗಳು ಮಾತನಾಡಿ ಕೆಲಸ ಮಾಡಿದ್ರಿ? ನಾಳೆ ಈ ರಾಜ್ಯದಲ್ಲಿ ಯಾರೋ ಒಬ್ಬ ಸಿದ್ದರಾಮಯ್ಯನ ಹೆಸರು, ಪರಮೇಶ್ವರ್ ಹೆಸರು, ಈಶ್ವರ್ ಹೆಸರು ಯಾರೋ ಬರೆದ್ಬಿಟ್ಟು ಸತ್ತೋಗ್ಬಿಡ್ತಾನೆ. ಹಂಗಾರೆ ರಾಜ್ಯದಲ್ಲಿ ಇದು ನೀವು ಪ್ರಚೋದನೆ ಕೊಟ್ಟಂಗಾಗ್ಲಿಲ್ವಾ? ಅವನೊಬ್ಬ ಗ್ಲಾಮಿಂಗ್ ಅಂತೆ, ಆನ್ಲೈನ್ ಬಿಸ್ನೆಸ್ ಮಾಡಿ ಸೋಲ್ತಾನೆ, ಸತ್ತಿದ್ರೆ ಸಾಲ ಮಾಡ್ಕೊಂಡು ಅವನೇನೋ ಮಾಡ್ಕೊಂಡು ಸತ್ತವನೆ. ಅವ್ನು ಸಾಯಿದ್ದ ಸುಧಾಕರ್ ಇಲ್ಲಿ ಹೇಳೋರು ಅಂತ ಹೇಳ್ತೀರಿ ನೀವು. ನಾವು ವಹಿಸ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ. ಸುಧಾಕರ್ ಅವರು ನಿಮಗೆ ಪ್ರಚೋದನೆ ಮಾಡಿ ಸಾಯಿಸಂತ ಕೆಲಸ ಎಲ್ಲಿ ಮಾಡಿದ್ರು? ಇವನು ಕೊಡುವುದು ಹೇಳಿದಾರ ಯಾರು? ನಾನು ಮುಖ್ಯಮಂತ್ರಿ ಹೆಸರು ಹೇಳ್ತೀನಿ, ದುಡ್ಡು ಕೊಡ್ತೀರಾ? ನೀವು ಕಾಂಗ್ರೆಸ್ ಸರ್ಕಾರದ ಮುಖಂಡರುಗಳು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ಈ ರಾಜ್ಯನೇ ಕಲ್ಲೋಲಾಗ್ತದೆ. ನಾಳೆ ಆಗ್ತೀರಿ ಬೇರೆ ಹೆಸರು ಹೇಳ್ಕೊಂಡು ದುಡ್ಡಿಸ್ಕೊಳ್ಳುವಂತ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಟೋಪಿ ಹಾಕೋರು, ಫ್ರಾಡ್ ಮಾಡ್ತಕ್ಕಂಥವ್ರು, ದರ ಹಾಕೋರು ಜಾಸ್ತಿ ಆಗ್ತಾರೆ. ನೀವು ಅವಾಗ ಏನ್ ಮಾಡ್ತೀರಿ? ನಾನು ಪ್ರಧಾನಮಂತ್ರಿ ಹೆಸರು ಬರ್ದಿಕ್ಕಿದ್ರೆ ನೀವು ಆಕ್ಷನ್ ತಗೊಂತೀರಾ? ತನಿಖೆ ಮಾಡಿ. ಸುಧಾಕರ್ ಅವ್ರದ್ದು ಒಂದು ಕಾರಿನ ಧೂಳು ಕೂಡ, ಒಂದು ಕಿಂಚಿತ್ತು ಕೂಡ ಏನಾದ್ರು ಸುಧಾಕರ್ ಹೆಸರೊಳಗೆ ಐತೆ ಅನ್ನೋದಾದ್ರೆ ಇಮ್ಮಿಡಿಯೇಟ್ ಟೇಕ್ ಓವರ್ ಮಾಡಿ ಅರೆಸ್ಟ್ ಮಾಡಿ. ನಮ್ಗೇನ್ ಬೇಕಾಗಿಲ್ಲ. ತೇಜವಧೆ ಮಾಡೋ ಕೆಲಸ ಮಾಡ್ತಿರಲ್ಲ, ಅದ್ರ ವಿರುದ್ಧವಾಗಿ ನಮ್ಮ ನೋವು. ಇದು ಜಾಸ್ತಿ ನಡೆಯಲ್ಲ. ಎಲ್ಲೂ ಪದೇ ಹೇಳ್ತಾ ಇದ್ದೀನಿ, ಮಾಧ್ಯಮ ಸ್ನೇಹಿತರಲ್ಲಿ ಕೇಳಿಕೆ ಬಯಸ್ತೀನಿ. ಇದು ಇಡೀ ತಾಲೂಕಲ್ಲಿ 8 ತಾಲೂಕಲ್ಲೂ ಕೂಡ ಇದು ಹೋರಾಟ ದೊಡ್ಡದಾಗ್ತದೆ. ನಾವೇ ಸುಮ್ಮನೆ ಕೈಕಟ್ಟಿ ಕೂರ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ತಾಲೂಕಲ್ಲೂ ಕೂಡ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರದ ಗಮನ ತರಲಿಕ್ಕೆ ಬಯಸ್ತೀವಿ. DC ಆಫೀಸ್ ಮುಂದೆ ಹೋರಾಟ ಮಾಡ್ತೀವಿ. ಯಾಕೆ ಹೋರಾಟ ಮಾಡ್ತೀವಿ ಅಂದ್ರೆ, ಒಬ್ಬ ಲೋಕಸಭಾ ಸಂಸದರ ಮೇಲೆ ಈ ರೀತಿ ಆರೋಪ ಬಂದು FIR ಆಗ್ತಾರೆ ಅಂದ್ರೆ, ಇನ್ನು NDA ಕಾರ್ಯಕರ್ತರು ತಾಲೂಕಲ್ಲಿ, ರಾಜ್ಯದಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ ಆಗ್ತದೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಏನೋ ಊರ ಸಣ್ಣ ಪುಟ್ಟ ಅಣ್ತಂದಿರು ಹೋಗಿ ಕೋಳಿ ಗಲಾಟಿ, ಮ್ಯಾಕೆ ಕುರಿ ಗಲಾಟಿ, ತೋಟದ ಗಲಾಟಿ ಬರ್ತವೆ. ನಾನು ಅವ್ನು BJP ಇದ್ದಿದ್ದಂಗೆ ನೀವು FIR ಹಾಕ್ಸಲ್ಲ ಅಂತ ಯಾವ ಗ್ಯಾರಂಟಿ? ನಾವು JDS ಅಂತಿದ್ದಂಗೆ FIR ಹಾಕ್ಸಲ್ಲ ಅಂತ ಯಾವ ಗ್ಯಾರಂಟಿ? ಸಂಸದರನ್ನ ಬಿಟ್ಟಿಲ್ಲ ಅಂದ್ರೆ ನಮ್ಮನ್ನ ಬಿಡ್ತೀರಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಸಣ್ಣ ಉದಾಹರಣೆ ಕೊಡಬೇಕಾಗ್ತದೆ. ಬೊಮ್ಮೂರು ಎಲೆಕ್ಷನ್ ಅಲ್ಲಿ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ, ಗ್ರಾಮ ಪಂಚಾಯತಿ ಆಗಲಿ, PNB ಬ್ಯಾಂಕ್ ಆಗಲಿ, ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಮನಸ್ಸನ್ನ ಗೆಲ್ಸಿ ಕರ್ಕೊಂಡು ಹೋಗುವಂತ ಪ್ರಯತ್ನ ನಡೀತಾ ಇರ್ತದೆ. ನಾನು ಇಷ್ಟಪಟ್ಟು ಬಂದಿರತಕ್ಕಂಥವ್ರನ್ನ ನನ್ನ ಏನು ಈ ತಾಲೂಕಿರ್ತಕ್ಕಂಥ ಪೊಲೀಸ್ ಇಲಾಖೆ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬಿಡ್ಬೇಕಂತ. ಇಮ್ಮಿಡಿಯೇಟ್ಲಿ FIR ಆಗಿದೆ 20 ನಿಮಿಷ ನಾನು ಅರೆಸ್ಟ್ ಮಾಡಂತ ಏನು DPR ತಗ್ಸೋದೇನಂತೆ ಅರೆಸ್ಟ್ ಮಾಡಂತ ಕೆಲಸ ಮಾಡಿದ್ರೆ ಜನ ನೀವು ಚಿಮಾರಿ ಹಾಕಿದ್ರು. ಕಾಂಗ್ರೆಸ್ನವ್ರಿಗೆ ಜನ ನಮ್ಮ ಪರ ಇತ್ತು, ನಾವು ಗೆದ್ದೋ. ನಮ್ಮ ಸಂಸದರಿಗೆ ಈ ಕೆಲಸ ಮಾಡಿದಿರ ಅಂತಂದ್ರೆ ನಾವು ವಿರುದ್ಧವಾಗಿ ಹೋರಾಟ ಮಾಡಬೇಕಂತ ದುಸ್ಥಿತಿ ಇದ್ದೆ. ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಶಾಸಕರು, ನಮ್ಮ ಮುಖಂಡರುಗಳೆಲ್ಲ ಸೇರಿ ಸಂಸದರಿಗೆ ನಾವು ಧೈರ್ಯ ತುಂಬಂತ ಕೆಲಸ ಮಾಡ್ತೀವಿ. ರಾಜ್ಯದಲ್ಲಿ 25 ವರ್ಷಗಳಿಂದ ಶಾಸಕರಾಗಿ, ಸಚಿವರಾಗಿ ಕೆಲಸ ಮಾಡ್ಕೊಂಡು ಜನ ಮನ್ನಣೆಗಳಿಸಿರ್ತಕ್ಕಂಥ ಒಬ್ಬ ಯುವ ನಾಯಕ, ಮುಂದೆ ರಾಜ್ಯದಲ್ಲಿ ಒಳ್ಳೆ ಮಟ್ಟಕ್ಕೆ ಹೋಗ್ತಕ್ಕಂಥ ಒಬ್ಬ ಪ್ರಬುದ್ಧ ರಾಜಕಾರಣಿ ನಮ್ಮ ಸುಧಾಕರ್ ಅವ್ರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ರು, ನೀವು ಧೃತಿಗೆಡಬೇಡಿ, ನಾವಿದ್ದೀವಿ, ಭಾರತೀಯ ಜನತಾ ಪಾರ್ಟಿ ನಿಮ್ಮ ಬೆನ್ನಿಂದೇ ಇತ್ತೆ, ನೀವು ಅದೇ ಕಾರಣ ಕೂಡ ಎದುರುಗಡೆ ಇರ್ತಕ್ಕಂಥ ಮಾತನ್ನ ಹೇಳೋರೆ. ಅಲ್ಲಿ ಯಾರೋ ಹೊಸದಾಗಿದ್ದಿರ್ತಕ್ಕಂಥ ಪ್ರದೀಪ್ ಈಶ್ವರು, ಇದು ಆಮೇಲೆ ಯಾರೋ ಸುಧಾಕರ್ ಸಚಿವ, ನೀನೇ ಇದಕ್ಕೆಲ್ಲ ಕಾರಣಕರ್ತ. ಈಗ ವೈದ್ಯಕೀಯ ಸಚಿವರು ನೀನೇ, ಈಗಿರ್ತಕ್ಕಂಥ ಏನೋ ಅನ್ನೋ ಯಾರೋ ಸಚಿವರಾಗಿದ್ದಿಲ್ಲಪ್ಪ, ನಿನ್ನ ಹೆಸರೇ ಬರ್ದಿಕ್ಕಿರೋದು, ನಮ್ಮ ಸುಧಾಕರ್ ಅಲ್ಲ ಅಂತ. ಈಗ ಈ ಆಪಾದನೆ ಬಂದಿರತಕ್ಕಂಥದ್ದು ಸಚಿವ ಸುಧಾಕರ್ ಮೇಲೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನ ಮರ್ಯಾದೆ ಇದ್ರೆ, ಸಚಿವರಿಗೆ ಮಾನ ಮರ್ಯಾದೆ ಇದ್ರೆ ಫಸ್ಟ್ ನಿಮ್ಮ ಸಚಿವನು ಕರೆಸ್ಬಿಟ್ಟು ತನಿಖೆ ಮಾಡಿಸಿ. ನಮ್ಮ ಸಂಸದರಿಗೆ ಕೆಲಸ ಕೊಡಿಸ್ಲಿಕ್ಕೆ ಆಗಲ್ಲ. ನೀ ಸಚಿವ ಇದೆಯಾ, ನೀನೇ ಸುಧಾಕರ, ನಮ್ಮ ಸುಧಾಕರ್ ಅಲ್ಲ. ನಿಮ್ಮ ಸುಧಾಕರ, ಚಿಂತಾಮಣಿ ಸುಧಾಕರ್ನೇ ಈ ಸಾವಿಗೆ ನೇರ ಹೊಣೆ.
ಬೇರೆ ಯಾರು ಅಲ್ಲ. ನಾವು ಅದನ್ನ ನೇರಿಂದ ಸದ್ಯದಲ್ಲೇ ಅದನ್ನ ಬೆಳಕಿಗೆ ತರಂತ ಕೆಲಸ ಖಂಡಿತ ಮಾಡ್ತೀವಿ. ನೀವು FIR ಅಲ್ಲ, ಅರೆಸ್ಟ್ ವಾರೆಂಟ್ ತಮ್ಮನ್ನಿ. ಸುಧಾಕರ್ ಹಿಂದೆ 1.5 ಲಕ್ಷ ಜನ ಮುಂಚೂಣಿ ಒಳಗೆ ಓಟ್ ಬದಲಿಸಿರ್ತಕ್ಕಂಥದ್ದು 1-2 ಅಲ್ಲ, 10 ಲಕ್ಷ ಜನ ಇದ್ದೀವಿ. 1% ಆಚೆ ಬಂದು ಯಾವುದೇ ಕಾರಣಕ್ಕೂ ಕೂಡ ನೀವು ಯಾರು ನಮ್ಮನ್ನು ತಡ್ಲಿಕ್ಕಾಗಲ್ಲ. 1 ಲಕ್ಷ ಜನ ಬಂದು ಹೋರಾಟ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. FIR ಹಾಕ್ಬೇಕಾದ್ರೆ ಪೊಲೀಸ್ ಇಲಾಖೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನನ ಕಾನೂನುಬದ್ಧವಾಗಿ ಉಳಿಸ್ಕೊಬೇಕು. ಅದು ಕಾಂಗ್ರೆಸ್ ಆಗಿರ್ಲಿ, JDS ಆಗಿರ್ಲಿ, BJP ಆಗಿರ್ಲಿ, ಯಾವೇ ಆಗಿರ್ಲಿ, ಕಾನೂನು ವಿರುದ್ಧ ಮಾಡ್ತಕ್ಕಂಥ ತಪ್ಪಿನ ತಪ್ಪು ಅಂತ ಹೇಳಿ ಸುಮ್ಮನೆ ತಮ್ಮ ಬೆಳೆ ಬೇಯಿಸ್ಕೊಳ್ಳಕ್ಕೆ, ಟ್ರಾನ್ಸ್ಫರ್ಸ್ಕೊಳ್ಳಕ್ಕೆ, ಇದೇ ಕ್ಷೇತ್ರದ ಕೆಲಸ ಮಾಡ್ಲಿಕ್ಕೆ, ಸರ್ಕಾರದ ಪರ ಕೆಲಸ ಮಾಡ್ತೀನಿ ಶಬಾಷಿಗೆ ತಾಳ್ಲಿಕ್ಕೆ, ಮುಖ್ಯಮಂತ್ರಿಗಳ ಪದಕನ ಕೊಡ್ಲಿಕ್ಕೋಸ್ಕರ ಸರ್ಕಾರ ಹೇಳಿದ ಕೆಲಸ ಮಾಡೋದೈತಲ್ಲ, ನಿಮ್ಗೆ ನಾಚಿಕೆ ಆಗಬೇಕು. ಸರ್ಕಾರ ಸಂಬಳ ತಗೊಂಡಿತರ ಬೇಕಾಬಿಟ್ಟಿ FIR ಆಗ್ತಕ್ಕಂಥ ಅಧಿಕಾರಿಗಳು ಇವಾಗಿ ನೀವು ನಮ್ಮ ಸಂಸದರು ಏನು ಮಾಡ್ಲಿಕ್ಕಾಗಲ್ಲ. ನಮ್ಮ ಸಂಸದರಿಗೆ ನಾವು ನಮ್ಮಲ್ಲ ತಾಲೂಕಿರ್ತಕ್ಕಂಥ NDA ಎಲ್ಲ ಕಾರ್ಯಕರ್ತರ ಪರವಾಗಿ ನಾವು ಇದೇ ತುಂಬ ಕೆಲಸ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಕೂಡ ಕುಗ್ಗದ ಅವಶ್ಯಕತೆ ಇಲ್ಲ. ನೀವು ಏರ್ಪೋರ್ಟಿಗೆ ಇದೇನಾದ್ರು ಕೂಡ ಸುಳ್ಳು ಅಂತ ಆದ್ಮೇಲೆ ಏರ್ಪೋರ್ಟಿಂದ ನಿಮ್ಮನ್ನ ರಾಜಂತರ ಮೆರವಣಿಗೆ ಮಾಡ್ಕೊಂಡ್ ಕರ್ಕೊಂಡ್ ಬರ್ತೀವಿ. ನಿಮ್ಮನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರ ಕರ್ಕೊಂಡ್ ಬರೋಂಥ ಕೆಲಸ ಖಂಡಿತ ಕೂಡ ನಾವು ಮಾಡ್ತೀವಿ. ನಿಮ್ಮ ಮೇಲೆ ಆಪಾದನೆ 1000 ಬರಲಿ, ನೀವೇ ನಮ್ಮದೇನೇ ಹೇಳ್ತೀರಿ. ಅವತ್ತು ಹೇಳಿದ್ರು ತಾಲೂಕು ಅಧ್ಯಕ್ಷರೇ, ನಿಮ್ಮ ಮೇಲೆ FIR 1000 ಆಗ್ಲಿ, ನೀವು ಎದುರ್ಕಬೇಡಿ ಅಂತ ನನ್ನ ಧೈರ್ಯ ಹೇಳ್ತಕ್ಕಂಥ ನಾಯಕರು ನೀವು. ನನಗೆ ನೀವು ಯಾವುದೇ ಕಾರಣಕ್ಕೂ ನಾವು ನಿಮ್ಗೆ ಧೈರ್ಯ ಹೇಳ್ತಾ ಇಲ್ಲ, ನಿಮ್ಗೆ ಶಕ್ತಿ ತುಂಬುತ್ತಾ ಇದೀವಿ. ನಮ್ಮ ಪ್ರಾಣ ಹೋದು ಸರಿನೇ, ನಮ್ಮನ್ನ ಅರೆಸ್ಟ್ ಮಾಡೋದು ಸರಿನೇ, ನಮ್ಮ ಮೇಲೆ ಇನ್ನೊಂದು FIR ಹಾಕೋದು ಸರಿನೇ, ನಮ್ಮ ಸುಧಾಕರ್ ವಿರುದ್ಧ ಬಂದಿರತಕ್ಕಂಥ ಆಪಾದನೆನ ಹೋರಾಡಿಸಂತ ಪ್ರಯತ್ನ ಖಂಡಿತ ಮಾಡ್ತೀವಿ. ಸತ್ಯತೆ ತನಿಖೆ ಆಗ್ಬೇಕು, ರಾಜ್ಯ ಸರ್ಕಾರ ಇಂಟರ್ಫಿಯರ್ ಆಗಬೇಕು. ಈ ಹಾಲಿ ಇರ್ತಕ್ಕಂಥ ಸಚಿವರನ್ನ ಅವ್ರನ್ನ FIR ಮಾಡಿ, ಸುಧಾಕರ್ನ FIR ಮಾಡಿ ಕರೆಸಿ, ಅವ್ರ ಮೊಬೈಲ್ ನಂಬರು, ಅವ್ರ ಆಕ್ಟಿವಿಟಿವು, ಅವ್ರ ಜೊತೆ ಇರ್ತಕ್ಕಂಥ ಕಾರ್ ಚಾಲಕ ಅವರೆಲ್ಲ ಕರೆಸಿ ತನಿಖೆ ಮಾಡಬೇಕು. ನಮ್ಮ ಸುಧಾಕರ್ ಅವ್ರನ್ನ ಕೈ ಬಿಡಬೇಕು ಅಂತ ಹೇಳಿ ಎಲ್ಲ ಮಾಧ್ಯಮ ಸ್ನೇಹಿತರ ಮುಖಾಂತರ ಈ ತಾಲೂಕಿನ NDA ಕಾರ್ಯಕರ್ತರ ಪರವಾಗಿ ನಾನು ಇವತ್ತು ಇದನ್ನ ಮಾತಾಡಬೇಕಾಗಿ ಬಂತು. ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ನಮ್ಮ ಸುಧಾಕರ್ ಅವರ ಇಂಥ ಷಡ್ಯಂತ್ರಗಳು, ಇಂಥ ಕಾಟಾಚಾರಗಳು 1000 ಬಂದರೂ ಕೂಡ ಏನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳಿ ನೀವೆಲ್ಲರೂ ಬಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಪರವಾಗಿ ನಡೀತಕ್ಕಂಥ ಪತ್ರಿಕೆ ಎಲ್ಲ ಪತ್ರಕರ್ತರು ಕೂಡ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ, ನಮ್ಮ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು ಮತ್ತೆಲ್ಲ ಪ್ರಧಾನ ಕಾರ್ಯದರ್ಶಿಗಳು, ನಗರಸಭಾ ಸದಸ್ಯರು, ನಮ್ಮ ಮೋರ್ಚಾ ಅಧ್ಯಕ್ಷರು, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸಲಿಕ್ಕೆ ಬಯಸ್ತೀನಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸುಧಾಕರ್ ಅವರು ಯಾಕೆಂದ್ರೆ ಕೂರ್ಗಲ್ಲಿ FIR ಆಗಿದೆ, FIR ಹಾಕಿದ್ದ ಡೆತ್ ನೋಟು ಸಿಕ್ತು. ಏನ್ ಮಾಡಿದ್ರೆ ನೀವು ಕಾಂಗ್ರೆಸ್ ಅವರು ಅವ್ರನ್ನ ಬಿಟ್ಬಿಟ್ಟ. ಇಲ್ಲಿ FIR ಅವ್ರು ಬಂದ ಡೆತ್ ನೋಟಲ್ಲಿ ಅವ್ರ ಹೆಸರಿಲ್ಲ, ಆದ್ರೂ ವೈಯಕ್ತಿಕವಾಗಿ ಸೇರಿಸಬೇಕು, ಭಾರತೀಯ ಜನತಾ ಪಕ್ಷಕ್ಕೆ ಕಳಂಕ ತರಬೇಕಂತೇಳಿ ನೀವು ಪೊಲೀಸ್ ಇಲಾಖೆಯನ್ನು ಉಪಯೋಗಿಸ್ಕೊಂಡು ದುರುದ್ದೇಶಪೂರ್ವಕವಾಗಿ ನೀವು ಎನ್ಕ್ವೈರಿ ಮಾಡಬಹುದಾಯ್ತು. ಅವ್ರು ಹೇಳಿದ್ರಲ್ಲ ಎನ್ಕ್ವೈರಿ ಸುಧಾಕರ್ ಮಾಡಿ, ನಾವೇ MP ತಕ್ಷಣಕ್ಕೆ ಇದೆಲ್ಲ ಸುಧಾಕರ್ ಎನ್ಕ್ವೈರಿ ಮಾಡಿ. ಆದ್ರೆ ಯಾವುದೇ ಒಂದು ತಪ್ಪು ಮಾಡ್ದಲೆ ನೀವು ಈ ಥರ FIR ಹಾಕಿದ್ರೆ ಇದು ಮಾನ್ಯ ಲೋಕಸಭಾ ಮಾಡಿದಂಥ ಒಂದು ಅಪಮಾನ. ಜೊತೆಗೆ ಇವತ್ತು ಇಷ್ಟೊಂದು 8 ಕಾನ್ಸ್ಟಿಟ್ಯೂನ್ಸಿಯನ್ನು ಪ್ರತಿಸಿದಂಥ ವ್ಯಕ್ತಿನ ನೀವು ಅಪಮಾನ ಮಾಡೋಕ್ಕೋಸ್ಕರ ಈ ರೀತಿಯ ಒಂದು ದುರುದ್ದೇಶಪೂರ್ವಕವಾಗಿ FIR ಹಾಕಿರೋದು ತುಂಬಾ ತಪ್ಪು. ಆತನಿಗೆ ಶಾಂತಿ ಸಿಂಗ್ ಸತ್ತಿದ್ದಾರೆ, ಪಾಪ ಅವ್ರಿಗೆ ಅನ್ಯಾಯ ಆಗಬಾರ್ದು, ನ್ಯಾಯ ಸಿಗಲಿ. ಆದರೆ ನ್ಯಾಯಾಂಗ ತನಿಖೆ ಆಗಲಿ. ಯಾರೇ ತಪ್ಪು ಮಾಡಿದ್ರೆ ತಪ್ಪೆ, ಆದರೆ ಸುಧಾಕರ್ ಅವರು ಇದರಲ್ಲಿ ಭಾಗಿಯಾಗಿಲ್ಲ. ನೇರವಾಗಿ ಭಾಗಿಯಾಗಿದ್ರೆ ಅವ್ರು ನೇರವಾಗಿ ಭಾಗಿಯಾಗಿದ್ರೆ ಅಂತ ಬರೆದ್ರೆ ಇವರು FIR ಹಾಕಿ, ಏನಿದ್ದಲ್ಲ ಸುಮ್ಮನೆ ಆದರೂ FIR ಹಾಕಿದ್ದಾರೆ. ಯಾರೋ ನಾಗೇಶ್ ಅಂತೆ ಇನ್ನೊಬ್ರು ಮುಖಾಂತರ ಅಂತ, ಅವ್ರ ಮುಖಾಂತರ ಅವರೇ ತಗೊಂಡ್ರ, ಇನ್ನೊಬ್ರು ಕೊಟ್ರ, ಯಾರಿಗೆ ಗೊತ್ತು? ಅದು ತನಿಖೆ ಮುಖಾಂತರ ಪ್ರೂವ್ ಆದ್ಮೇಲೆ FIR ಹಾಕಿ. ಸುಧಾಕರ್ ತಪ್ಪು ಮಾಡಿ ತಪ್ಪೆ, ಯಾರೇ ತಪ್ಪು ಮಾಡಿ ತಪ್ಪೆ. ಆದ್ರೆ ಅದು ಬಿಟ್ಟು ನೀವು ಈ ರೀತಿ ಮಾಡ್ತಾ ಇರೋದು ತಪ್ಪು. ಜೊತೆಗೆ ಭಾರತೀಯ ಜನತಾ ಪಕ್ಷ ಬೆಳೀತಾ ಇರೋದನ್ನ ಕುಗ್ಸಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಏನ್ ನಮ್ಮ ಅಧ್ಯಕ್ಷರು ಆ ರೀತಿ ಇವತ್ತು ಮುಂದೊತ್ತು ನಮಗೆ ಅವ್ರು ತಪ್ಪು ಮಾಡಿದ್ರು ಎನ್ಕ್ವೈರಿ ನಡೀತದೆ, ಕೋರ್ಟ್ ಮಾಡಲಿ. ಆದ್ರೆ ಸುಮ್ಮನೆ ಆದ್ರೂ FIR ಹಾಕೋದು, ಮತ್ತೆ ನಮ್ಮ ರವಿಕುಮಾರ್ ಅವ್ರಿಗೆ FIR ಹಾಕೋದು, MLC ಅವರಿಗೆ, ಮತ್ತೆ ಇವ್ರಿಗೆ ಅವ್ರಿಗೆ FIR ಹಾಕೋದು, CT ರವಿ ಅವ್ರಿಗೆ. ಸೊ ಈ ರೀತಿ ಹುಡುಕಿ FIR ಆಗ್ತಾ ಇರೋದು ಇದು ದುರುದ್ದೇಶಪೂರ್ವಕವಾಗಿ FIR ಆಗ್ತಿದ್ದಾರೆ. ಕಾಂಗ್ರೆಸ್ಸರ ನಡವಳಿಕೆ ಸರಿ ಇಲ್ಲ. ಯಾಕೆಂದ್ರೆ ಮತ ಬ್ಯಾಂಕ್ ಇದ್ದಿದ್ದೆ ಅವ್ರಿಗೆ, BJP ಅವರಿಗೆ ಆ ನೆಸೆಸಿಟಿ ಇರಲಿಲ್ಲ. ಇದುವರೆಗೂ BJP ಅವರು ಆ ರೀತಿಯ ವೋಟ್ಗಳನ್ನು ಹಾಕ್ಸ್ಕೊಂಡಿಲ್ಲ. ಓಟು ಬೋಗಸ್ ಓಟು ಇದು ಮಾಡ್ತಾ ಇದ್ದಿದ್ದೆ ಕಾಂಗ್ರೆಸ್ ಅವರು. ಅದಕ್ಕೋಸ್ಕರ ಅದನ್ನು ತಂದಿದ್ದೆ ಎಲೆಕ್ಟ್ರಾನಿಕ್ ಮೀಡಿಯಾದಿಂದ ಮುಖಾಂತರ ವೋಟ್ ಮಾಡ್ಬೇಕಂತ ತಂದ್ರು. ಈಗ ಅದಕ್ಕೊಂದು ಹುಡುಕ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಅದರಲ್ಲಿ ಏನು ಮಾಡೋಕ್ಕಾಗ
ಸೇರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳಲ್ಲಿ ತಾವು ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಲೇಬೇಕು ಅಂತ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಉದ್ದೇಶ ಇಷ್ಟೇ, ಚಿಕ್ಕಬಳ್ಳಾಪುರ ಸಂಸದರಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಮೊನ್ನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಒಂದು FIR ಮಾಡ್ತಾರೆ. FIR ಮಾಡೋಕ್ಕೆ ಮುಂಚಿತವಾಗಿ ಯಾರು ಮೊನ್ನೆ ಒಬ್ಬ ಜಿಲ್ಲಾ CEO ಕಾರ್ ಜೀಪ್ ಡ್ರೈವರ್ ಆಗಿದ್ದಂಥ ಬಾಬು ಅವರು ಜಿಲ್ಲಾ ಪಂಚಾಯತಿ ಒಂದು ಇದರಲ್ಲಿ ಮರಕ್ಕೆ ನೇಣು ಹಾಕೊಂಡಿರ್ತಾರೆ. ಅವರ ಶ್ರೀಮತಿಯವರು ಕಂಪ್ಲೇಂಟನ್ನು ಕೊಡ್ಲಿಕ್ಕೆ ಹೋಗ್ತಾರೆ. ಅವ್ರು ಕಂಪ್ಲೇಂಟ್ ಬರ್ಕೊಂಡು ಹೋಗಿದ್ದಂಥ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ಗೆ ತಗೊಂಡೋದಾಗ ಆ ಕಂಪ್ಲೇಂಟನ್ನು ಕೊಡಕ್ಕೆ ಹೋದಾಗ ಅವ್ರ ಹೆಂಡತಿಯನ್ನು ಒಳಗೆ ಕರ್ಕೊಂಡೋಗಿ ಅಲ್ಲಿರ್ತಕ್ಕಂಥ PSI ಅವರು ನೀವು ಕೊಡ್ತಕ್ಕಂಥ ಕಂಪ್ಲೇಂಟ್ ಸರಿ, ನೀವು ಇದರಲ್ಲಿ ಸುಧಾಕರ್ ಅವರ ಹೆಸರನ್ನು ಸೇರಿಸಲೇಬೇಕು ಅಂತೇಳಿ ಅವರನ್ನು ತಿದ್ದುಪಡಿ ಮಾಡಿ ಹೊಸದಾಗಿ ಇವರೇ ಪೊಲೀಸರೇ ಕಂಪ್ಲೇಂಟನ್ನು ಬರೆದು ಒಂದು ಆಕೆ ಕೈಯಲ್ಲಿ ಕಂಪ್ಲೇಂಟನ್ನು ಕೊಡಿಸ್ತಾರೆ. ನಿಜವಾಗ್ಲೂ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಬಾಬು ಅವರು ಯಾವುದ್ಯಾವುದೋ ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೊಂಡವ್ರೆ ತಮಗೆ ಗೊತ್ತಿಲ್ಲ. ಕಾಂಗ್ರೆಸ್ನವರು ಈ ಹತಾಶವಾಗಿದ್ದಾರೆ. BJPಯ ನಾಯಕರು ವಿರುದ್ಧ ಯಾರೇ ಬಾಯಿ ತೆಗೆದರೆ ಪೊಲೀಸನ್ನು ಬಳಸಿಕೊಂಡು ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಬೇರೆ ಕೆಲಸಗಳಿಗೆ ಕೈ ಹಾಕದಂತೆ ಶಾಸಕರಾದ ಮುನಿರತ್ನ, CT ರವಿ, ಬೈತಿ ಬಸವರಾಜು, ರವಿಕುಮಾರ್ ಮತ್ತು BJP ನಾಯಕರನ್ನು ಕಾಂಗ್ರೆಸ್ ಟಾರ್ಗೆಟ್ ಮಾಡಿದೆ. ಯಾರು ಕಾಂಗ್ರೆಸ್ ವಿರುದ್ಧ ಧ್ವನಿ ಎತ್ತಾರೆ ಅದನ್ನು ಟಾರ್ಗೆಟ್ ಮಾಡ್ತಾರೆ ಕಾಂಗ್ರೆಸ್ನವರು. ಅವರೇನಾದರೂ ಮಾಡಿ ಬಾಯಿ ಮುಚ್ಚಬಾರ್ದು, ಈ ನಿಟ್ಟಿನಲ್ಲಿ ತಡೆ ಹಿಡಿಯುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ಕೊಂಡು ಹೋಗ್ತಾರೆ. ಇದಕ್ಕೆ ಕಾರಣ ಲೂಟಿ ಹಗರಣದಲ್ಲೇ ನಿರತರಾಗಿದ್ದಾರೆ ಕಾಂಗ್ರೆಸ್ನವರು. ಇಡೀ ರಾಜ್ಯವನ್ನು ದಿವಾಳಿ ಮಾಡಕ್ಕೆ ಕೊಟ್ಟಿದೆ. ಯಾರಾದರೂ ಪ್ರಸ್ತಾಪ ಮಾಡಿದರೆ ಅವ್ರನ್ನ ಪೊಲೀಸರ ಮುಖಾಂತರ ಬಾಯಿ ಮುಚ್ಚುವಂಥ ಕೆಲಸವನ್ನು ಅವ್ರ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹಾಕಿ ಕೇಸನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. 25 ವರ್ಷಗಳ ಕಾಲ ಸಿಗಬೇಕು ಅನ್ನೋ ಸಾಮಾನ್ಯದಲ್ಲ. ಯಾವುದೋ ಒಂದು ಪ್ರೇರಿತ ಕಪೋಕಲ್ಪಿತ ಒಂದು ಕಂಪ್ಲೇಂಟ್ಗೋಸ್ಕರ ಒಬ್ಬನ ಚರಿತ್ರೆಯನ್ನು ಹಾಳು ಮಾಡೋ ಉದ್ದೇಶನೂ ಇದಾಗಿರ್ಬೋದು. ಯಾಕೆಂದರೆ ನಿಮ್ಮೆಲ್ಲರ ನೆಚ್ಚಿನ ಸಂಸದರು ಮತ್ತು ಮಾಜಿ ಮಂತ್ರಿಗಳಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೆ ಈಗ ಆಗಿರುವಂಥ FIR ವಿರುದ್ಧ ನಾವು ನಮ್ಮ ನೆಲಮಂಗಲ ತಾಲೂಕಿನಾದ್ಯಂತ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ನಿಮ್ಮನ್ನೆಲ್ಲ ಕರೆಸಿದ್ದೀವಿ, ತಾವೆಲ್ಲರೂ ಬಂದಿದ್ದೀವಿ. ಇಲ್ಲಿ ನಾಗೇಶ್ ಮತ್ತು ಮಂಜುನವರು ಏನು ಮಾಡ್ತಾರೆ, ನಮ್ಮ ಸುಧಾಕರ್ ಹೆಸರು ಹೇಳ್ಕೊಂಡು ದುಡ್ಡು ತಗೊಂಡು ನಮ್ಮ ಬಾಬು ಅನ್ನೋರು ಇರ್ತಾರೆ, ಅವರು ಜಿಲ್ಲಾ ಪಂಚಾಯತಿ ಟೆಂಪ್ರವರಿ ಡ್ರೈವರ್ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ನಾವು ಪರ್ಮನೆಂಟ್ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಈಸ್ಕೊತಾರೆ. ಅವ್ರು ಈಸ್ಕೊಂಡು ದುಡ್ಡನ್ನ ಸುಮಾರು ಒಂದು 5 ವರ್ಷ ಆಗಿರುತ್ತೆ. 5 ವರ್ಷದಿಂದ ಹಿಂದೆ ಈಸ್ಕೊಂಡಿರ್ತಾರೆ. ಸುಧಾಕರ್ ಸಾಹೇಬರಿಗೆ ಹತ್ರ ನಾವು ಮಾತಾಡಿದ್ದೀವಿ, ನಿಮಗೆ ಕೆಲಸ ಪರ್ಮನೆಂಟ್ ಮಾಡಿಸ್ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈಸ್ಕೊಂಡಿರ್ತಾರೆ. ಈಸ್ಕೊಳ್ಳೋದಾದ್ಮೇಲೆ ಅವ್ರ ಕೆಲಸನೂ ಆಗಿರಲ್ಲ, ಏನೂ ಆಗಿರಲ್ಲ. ಪಾಪ ನಮ್ಮ ಬಾಬು ಅವರು ಮೊನ್ನೆ ಒಂದು ನಮ್ಮ ಜಿಲ್ಲಾ ಪಂಚಾಯತಿ ಆವರಣದಲ್ಲೇ ಒಂದು ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ. ಭಗವಂತ ಅವರಿಗೆ ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೆ ನಾವೆಲ್ಲರೂ ಕೇಳ್ಕೊಳ್ತೇವೆ. ಮತ್ತು ಆ ಕುಟುಂಬಕ್ಕೆ ನ್ಯಾಯ ದೊರಕಿಸುವಂಥ ವಿಚಾರ ಕೂಡ ನಾವೆಲ್ಲ ಭಾಗಿಯಾಗ್ತೇವೆ. ಇದು ನೋಡಿ, ಇವರು ಬಾಬು ಅವರು ಬರೆದಿರೋ ಡೆತ್ ನೋಟ್ ನಿಮಗೆ ಕೊಡ್ತೇನೆ. ಆಮೇಲೆ ಬಾಬು ಅವರು ತೀರೋದಕ್ಕಿಂತ ಮುಂಚೆಗೆ ಬರೆದಿರೋಂಥ ಡೆತ್ ನೋಟ್. ಅವರವ್ರು ಸ್ವತಃ ಅವ್ರಿಗೆ ಏನೇನೋ ಸಮಸ್ಯೆ ಆಗಿದೆ, ಆ ಸಮಸ್ಯೆಗೆ ಯಾರ್ಯಾರು ಮಾಡಿದ್ರು ಅನ್ನೋದಕ್ಕೆ ಬರೆದಿರುವಂಥ ಡೆತ್ ನೋಟ್. ಈ ಡೆತ್ ನೋಟಲ್ಲಿ ಎಲ್ಲಿಯೂ ಕೂಡ ಸುಧಾಕರ್ ನೇರವಾಗಿ ಅವ್ರ ಹತ್ರ ದುಡ್ಡು ತಗೊಂಡಿದ್ದೀನಿ ಅಥವಾ ಸುಧಾಕರ್ ಅವರ ನೇರವಾಗಿ ನಾವು ದುಡ್ಡು ಕೊಟ್ಟಿದ್ದೀವಿ, ಸುಧಾಕರ್ ಹತ್ರ ಮಾತಾಡಿದ್ದೀವಿ ಅಂತ ಯಾರೂ ಬಾಬು ಆಗಲಿ ಎಲ್ಲೂ ಹೇಳಿಲ್ಲ. ಇಲ್ಲಿ ಎಲ್ಲೂ ಹೇಳಿದ್ರದ ಮೇಲೆ ನಮ್ಮ ಡಾಕ್ಟರ್ ಸುಧಾಕರ್ ಅವ್ರ ಮೇಲೆ A1 ಆರೋಪಿ ಅಂತ ಮಾಡ್ತಾರೆ. ಈಗ ಒಂದು ಡೆತ್ ನೋಟಲ್ಲಿ ಒಂದು ಹೆಸರು ಬಂದಿದ್ದ ತಕ್ಷಣವೇ ಅದನ್ನು ತನಿಖೆ ಒಳಪಡಿಸಿ ಇವರು ಈಸ್ಕೊಂಡಿದ್ದಾರಾ ಇಲ್ವಾ ಏನೋ ಒಂದು ಕೂಲಂಕುಷ ಪರಿಶೀಲನೆ ಮಾಡಿದಂಗೆ ಅವ್ರನ್ನ A1 ಆರೋಪಿ ಅಂತ ಮಾಡ್ತಾರೆ.